ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತಿದ್ದೀನಿ. ಈ ಸರಿ ನಾವು ಹೊಯ್ಸಳರ ನಾಡು ಶ್ರವಣಬೆಳಗೊಳ ಹಾಗೂ ಬೇಲೂರು ಹಳೆಬೀಡು ಕಡೆಗೆ ಹೋಗ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ಒಂದಷ್ಟು ವಿಡಿಯೋಗಳು ನಿಮಗೆ ಬೇಲೂರು ಹಳೆಬೀಡು ಹಾಗೂ ಸುತ್ತಮುತ್ತಲ ಪ್ರದೇಶಗಳ ಕಡೆಗೆ ಇರಲಿಕ್ಕಿದೆ. ಆ ಪ್ರದೇಶಗಳು ಹೇಗಿದೆ, ಅಲ್ಲಿನ ದೇಗುಲಗಳು, ಶಿಲ್ಪಕಲೆಗಳು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನವೀನ್ ಸಾಗರ್ ಹೇಳಿದ್ದ ಫೇಸ್ಬುಕ್ಕಲ್ಲಿ, ನವೀನ್ ಸಾಗರ್ ಮುಗಿದ್ದ. ಇದು ನೋಡಿ, ಇದು ಹೊಸದಾಗಿ ಬಂದಿರುವಂಥ ವಿಸ್ತಾಡಮ್ ಕೋಚುಗಳು ಎಷ್ಟು ಚೆನ್ನಾಗಿದೆ ನೋಡಿ. ಇದರಲ್ಲಿ ಕುಳಿತು ನೀವು ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ನೋಡ್ಬೋದು. ನಾವಿವಾಗ ಇದೇ ಟ್ರೈನಲ್ಲಿ ಹೋಗ್ತಾ ಇದ್ದೇವೆ, ಆದರೆ ವಿಸ್ತಾಡಮ್ ಕೋಚಲ್ಲಲ್ಲ, ಜನರಲ್ ಬೋಗಿಲಿ ಹೋಗ್ತಾ ಇದ್ದೇವೆ. ಅಂದಹಾಗೆ ನಾವು ವಿರಾಟ್ ವಿರಾಗಿಯ ನಾಡು ಶ್ರವಣಬೆಳಗೊಳಕ್ಕೆ ಇವಾಗ ಹೋಗ್ತಾ ಇದ್ದೇವೆ ನೋಡಿ. ಇದು ಪಶ್ಚಿಮ ಘಟ್ಟದ ಸೊಬಗನ್ನು ಸವಿಬೇಕು ಅಂತಲೇ ವಿಸ್ತಾಡಮ್ ಕೋಚನ್ನು ಅಳವಡಿಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಕುಳಿತು ನೀವು ಪ್ರಕೃತಿಯ ಸೊಬಗನ್ನು ನೀವು ಸವಿಬೋದು. ಇದು ಕಾರವಾರ ತನಕ ಹೋಗುತ್ತೆ. ಇದು ನೋಡಿ, ಇದು ವಿಸ್ತಾಡಮ್ ಬೋಗಿಯ ಒಳಭಾಗದ ದೃಶ್ಯ. ಇದು ಇಲ್ಲಿ ಕುಳಿತುಕೊಂಡು ಹೊರಗಿನ ಸೌಂದರ್ಯವನ್ನು ನಾವು ಆಸ್ವಾದಿಸಬಹುದು. ನಮಗೆ ಬೆಂಗಳೂರಿಂದ ಅಂದರೆ ಯಶವಂತಪುರದಿಂದ ಮಂಗಳೂರಿಗೆ ಹೋಗುವ ಟ್ರೈನ್ಗೆ ವಿಸ್ತಾಡಮ್ ಕೋಚನ್ನು ಅಳವಡಿಸಿದ್ದಾರೆ. ಅಂದರೆ ದಾರಿ ಮಧ್ಯದಲ್ಲಿ ಸಿಗುವಂತಹ ಪಶ್ಚಿಮ ಘಟ್ಟದ ಪ್ರದೇಶ, ಮುಖ್ಯವಾಗಿ ಸಕಲೇಶಪುರ ನಂತರ ಸುಬ್ರಹ್ಮಣ್ಯ ರೋಡ್ ತನಕ ಸಿಗುವ ಪ್ರದೇಶವನ್ನು ನಾವಿಲ್ಲಿ ಸುಲಭವಾಗಿ ನೋಡ್ಬೋದು. ಇದು ಶ್ರವಣಬೆಳಗೊಳ, ಗೊಮ್ಮಟೇಶ್ವರನ ನಾಡು, ವಿರಾಟ್ ವಿರಾಗಿಯ ಜಾಗ. ಇದು ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ಶ್ರವಣಬೆಳಗೊಳ ರೈಲ್ವೆ ನಿಲ್ದಾಣ. ಇಲ್ಲಿ ಈಗ ಜಸ್ಟ್ ಇಳಿದಾಯಿತು. ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಆಗ್ಬೋದು ನೋಡಿ. ನಿಮಗಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಾ ಇರ್ಬೋದು. ಅಲ್ಲಿಗೆ ಹೋಗ್ಬೇಕು ನಾವೀಗ. ಭಾಳ ಚೆನ್ನಾಗಿದೆ, ಸ್ಟೆಪ್ ಹತ್ತಿ ಹೋಗಬೇಕು. ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಇದು ಶ್ರವಣಬೆಳಗೊಳ. ಚಾವುಂಡರಾಯ ಇಲ್ಲಿ ಬೃಹತ್ತಾದ ಬಾಹುಬಲಿಯ ಮೂರ್ತಿಯನ್ನು ಕೆತ್ತಿಸಿ ನಿಲ್ಲಿಸಿದ್ದಾನೆ. ಅದೇ ರೀತಿ ನಿಮಗೆ ಮೌರ್ಯರು ಗೊತ್ತು, ಮೌರ್ಯರ ಪ್ರಸಿದ್ಧ ಅರಸ ಚಂದ್ರಗುಪ್ತ ಕೂಡ ಗೊತ್ತು. ಅದೇ ಚಂದ್ರಗುಪ್ತ ಇಲ್ಲಿ ಬಂದು ಸಲ್ಲೇಖನ ವ್ರತವನ್ನು ಆಚರಿಸಿ ತಾನು ಪ್ರಾಣಾರ್ಪಣೆ ಮಾಡಿದಂತಹ ಸ್ಥಳ ಇದು. ಇದನ್ನು ವಿಂಧ್ಯಗಿರಿ ಅಂತ ಹೇಳ್ತಾರೆ. ಈಗ ನಾವಿರುವ ರೈಲ್ವೆ ಸ್ಟೇಷನ್ನಿಂದ ಅಲ್ಲಿಗೆ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ. ರೈಲ್ವೆ ಸ್ಟೇಷನ್ನಿಂದ ಆಟೋಗಳು ಸೀಮಿತ ಸಂಖ್ಯೆಯಲ್ಲಿದೆ. ಅಲ್ಲಿಗೆ ನಾವು ಹೋಗಬೇಕು. ಚೆನ್ನಾಗಿದೆ, ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಪ್ರಶಾಂತವಾಗಿದೆ. ಬೆಂಗಳೂರಿಂದ 60 ರೂಪಾಯಿ ರೈಲ್ವೆ ಟಿಕೆಟು ಜನರಲ್ ಬೋಗಿಗಿದೆ. ಅದೇ ರೀತಿ ನೀವು ಆರಾಮಾಗಿ ಕೂತು ಬರ್ಬೋದು. 2 ತಾಸು ಟೈಮ್ ತಗೊಳುತ್ತೆ.
ಇವಾಗ ಇಲ್ಲಿ ನಾವು ಹತ್ತಿ ಹೋಗಬೇಕು. ಈ ನಡುವೆ ನಮಗೆ ಹೊಟ್ಟೆ ತಾಳ ಆಗ್ತಿದೆ. ಇಲ್ಲಿ ರಘು ಹೋಟ್ಲ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ನೋಡೋಣ, ಇಲ್ಲಿ ಹತ್ತಿ ಹೋಗ್ಬೇಕು ನಾವೀಗ. ನೋಡಿ, ಎದುರುಗಡೆಗೆ ಒಂದು ಬೆಟ್ಟ ಇದೆ, ಸಂಪೂರ್ಣ ಕಲ್ಲಿಂದ ಆವೃತವಾದ್ದು. ಅದೇ ರೀತಿ ಇದೊಂದು ಕಲ್ಯಾಣಿ, ಇದು ಕಲ್ಯಾಣಿ. ಹಾಗೂ ಇದು ಮೇಲ್ಗಡೆ ಇವಾಗ ಶ್ರವಣಬೆಳಗೊಳದ ಪ್ರಮುಖ ಬೆಟ್ಟ ಇದು. ಇಲ್ಲೇ ಮೇಲ್ಗಡೆ ಬಾಹುಬಲಿಯ ಬೃಹತ್ ಮೂರ್ತಿ ಇದೆ, ಹಾಗೆ ಚಂದ್ರನಾಥ ಬಸದಿ ಎಲ್ಲವೂ ಇದೆ. ಇದನ್ನೇ ವಿಂಧ್ಯಗಿರಿ ಅಂತ ಕರೀತಾರೆ. ರಘು ಹೋಟ್ಲಲ್ಲಿ ನಾವಿವಾಗ ಇದನ್ನೆಲ್ಲ ತಿಂತಾ ಇದ್ದಾವೆ. ಇನ್ನು ನಮ್ಮದು ಆರ್ಡ್ರ್ ಆಗಿರ್ತಕ್ಕಂಥ ಮಸಾಲೆ ದೋಸೆ ಬರಬೇಕು. ತುಂಬ ಹಸುವಾಗಿತ್ತು, ಸೊ ಹಾಗಾಗಿ ಮೊದಲು ಈ ಕೆಲಸವನ್ನು ಮುಗಿಸಿ ಆಮೇಲೆ ಮೇಲ್ಗಡೆ ಏನು ಬಾಹುಬಲಿ ಬೆಟ್ಟವನ್ನು ನೋಡೋಕ್ಕೆ ಹೋಗ್ತಾ ಇದ್ದೇವೆ. ಒಳಗಿದ್ದು ಪಾತ್ರಕ್ಷೆ ಕೌಂಟರ್. ರಘು ಹೋಟ್ಲಲ್ಲಿ ನಾವು 2 ಮಸಾಲೆ ದೋಸೆ, ಒಂದು ಪಲಾವು ಹಾಗೂ ಒಂದು ಚೌಚೌಬಾತು ತಿಂದಿದ್ದು. ಇಷ್ಟಕ್ಕೆ ಆಗಿದ್ದು 300 ರೂಪಾಯಿ. ಕೊಂಚ ದುಬಾರಿ ಅಂತ ಹೇಳ್ಬೋದು. ಇಲ್ಲಿ ಈ ಪ್ರವಾಸಿಗರಿಗಾಗಿ ಒಂದು ಒಳ್ಳೆಯ ಹೋಟ್ಲ್ ಹೌದು, ಆದರೆ ಇಲ್ಲಿಯ ಮೊತ್ತ ತುಂಬ ದುಬಾರಿ ಇದೆ. ಹಾಗಾಗಿ ಆದಷ್ಟು ಸ್ವಲ್ಪ ತಿಂಡಿ ತಿನ್ನುವ ಮುನ್ನ ದರ ಕೇಳ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮಿಂದ ಅತ್ಯಂತ ಹೆಚ್ಚಿನ ದರವನ್ನು ಅವರು ವಸೂಲಿ ಮಾಡ್ತಾರೆ. ಟೇಸ್ಟು ಓಕೆ, ಚೆನ್ನಾಗಿದೆ. ಬನ್ನಿ ಇವಾಗ ಬೆಟ್ಟ ಹತ್ತೋಣ, ಏನೇನಿದೆ ಎಲ್ಲ ನೋಡೋಣ. ನಾವಿವಾಗ ಈ ಗಿರಿಯನ್ನು ಹತ್ತೋಕ್ಕೆ ಶುರು ಮಾಡಿದ್ದೇವೆ. ಹೆಚ್ಚು ಕಡಿಮೆ ಒಂದು 700 ಮೆಟ್ಟಿಲುಗಳು ಇರ್ಬೋದು ಅಂತ ಮಾಹಿತಿ ಇದೆ. ಅದೇ ರೀತಿ ಕೆಲವರು 1000 ಮೆಟ್ಟಿಲಿದೆ ಅಂತ ಕೂಡ ಹೇಳ್ತಾರೆ. ನೋಡಿ, ಇಲ್ಲಿ ಪಾರ್ಶ್ವನಾಥ ಸ್ವಾಮೀಜಿಯ ದೇವಸ್ಥಾನ ಇದೆ. ಹಾಗೆ ಇದು 860 ಮೀಟರ್ ಎತ್ತರ ಇದೆಯಂತೆ ಸಮುದ್ರ ಮಟ್ಟದಿಂದ. ಬೃಹತ್ ಕಲ್ಲು ಬಂಡೆ ಇದು. ಇಲ್ಲಿ ಪ್ರಮುಖವಾಗಿ 2 ಗಿರಿಗಳಿವೆ, ಒಂದು ವಿಂಧ್ಯಗಿರಿ, ಇನ್ನೊಂದು ಚಂದ್ರಗಿರಿ. ಚಂದ್ರಗಿರಿಯಲ್ಲಿ ಚಂದ್ರನಾಥ ಬಸದಿಯನ್ನು ನಾವು ಕಾಣ್ಬೋದು. ಅದೇ ರೀತಿ ವಿಂಧ್ಯಗಿರಿಯಲ್ಲಿ ಬಾಹುಬಲಿಯ ಬೃಹತ್ ಮೂರ್ತಿ ಇದೆ. ನಿಮಗೆ ಬಾಹುಬಲಿ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಭರತ ಹಾಗೂ ಬಾಹುಬಲಿಯ ಕದನ. ರಾಜನಾಗಬೇಕಿದ್ದವನು ಎಲ್ಲವನ್ನು ಬಿಟ್ಟು ತಾನು ನೆಲೆ ನಿಂತಹ ಸ್ಥಳ ಇದು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಬಳಿ ಶ್ರವಣಬೆಳಗೊಳ ಇದೆ. ಇದಕ್ಕೆ 2300 ವರ್ಷಗಳ ಭವ್ಯ ಇತಿಹಾಸವೇ ಇದೆಯಂತೆ. ಅದೇ ರೀತಿ ತಲಕಾಡಿನ ಗಂಗರ ಕಾಲದಲ್ಲಿ ತಲಕಾಡಿನ ಮಂತ್ರಿಯಾಗಿದ್ದಂತಹ ಚಾಮುಂಡರಾಯ ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ. ಆ ಸಂದರ್ಭದಲ್ಲಿ ಇಲ್ಲಿ ಜೈನರ ಪ್ರಾಬಲ್ಯ ಇತ್ತು. ಇಲ್ಲಿ ಅಂತಲ್ಲ, ಎಲ್ಲ ಕಡೆಗೆ ಆ ಸಂದರ್ಭದಲ್ಲಿ ಜೈನರ ಪ್ರಾಬಲ್ಯ ಇತ್ತು. ಆ ಸಂದರ್ಭದಲ್ಲಿ ಹಲವು ಜೈನ ಕ್ಷೇತ್ರಗಳು ಪ್ರವರ್ಧಮಾನಕ್ಕೆ ಬಂದವು. ಅಂಥವುಗಳಲ್ಲಿ ಇದು ಒಂದು. ಇಲ್ಲಿ ನಿಮಗೆ ಹಲವಾರು ಬಸದಿಗಳು ಕೂಡ ಇದೆ. ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಗಿರಿಯ ಮೇಲೆ ಒಂದಷ್ಟು ಬಸದಿಗಳಿದೆ. ನಾವಿವಾಗ ಏನು ಹತ್ತಾ ಇದ್ದೀವಿ, ಇಲ್ಲಿ ಪ್ರಮುಖವಾಗಿ ಬಾಹುಬಲಿಯ ಮೂರ್ತಿ ಇದೆ. 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಇಲ್ಲಿ ನಡೆಯುತ್ತೆ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಕಲ್ಯಾಣಿ ಕೂಡ ಇದೆ, ಬೃಹತ್ ಕಲ್ಯಾಣಿ. ತುಂಬ ಚೆನ್ನಾಗಿದೆ. ನಿಮಗೆ ಬೆಂಗಳೂರಿಂದ 140 ಕಿಲೋಮೀಟ್ರು ಟ್ರೈನು ಇದೆ. ಅದೇ ರೀತಿ ಬಸ್ಸುಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ಹಾಸನ ಹಾಗೂ ಚನ್ನರಾಯಪಟ್ಟಣದಿಂದ ಕೂಡ ಸಾಕಷ್ಟು ಬಸ್ಸುಗಳಿದೆ. ಇಲ್ಲಿಂದ ನೀವು ಬೇಲೂರು, ಹಳೆಬೀಡು ಇತ್ಯಾದಿ ಸ್ಥಳಗಳಿಗೆ ಹೋಗ್ಬೋದು.
ಇದೆ ಈ ಥರದ್ದು ಒಂದು ಸರಳಿನ ಇತ್ತು ಒಂದು ಬದಿಗೆ ಮತ್ತೆ ಮೆಟ್ಲು ಹಿಂಗೆಲ್ಲ ಒಂದು ಆಯ್ತು ಮತ್ತೆ ಇದೆ ಹಿಂಗಿರ್ತದೆ ಹಿಂಗಿತ್ತು ಸಮ ಅದೇ 90 ಡಿಗ್ರಿ ಹತ್ತಿರಕ್ಕೆ ಇತ್ತು ಅದಕ್ಕೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ ನಾವು ಅಂತೂ ಇಂತೂ ಈ ಬೆಟ್ಟದ ಅರ್ಧ ಭಾಗವನ್ನು ಹತ್ತಿದ್ದಾವೆ. ನಿಮಗೆ ನಮ್ಮ ಅಪೋಸಿಟ್ ಸೈಡಲ್ಲಿ ಕಾಣಿಸ್ತಾ ಇರೋದು ನೋಡಿ, ಅದು ಚಂದ್ರನಾಥ ಬಸದಿ ಇರುವ ಸ್ಥಳ. ಚಂದ್ರಗಿರಿ ಅಂತ, ಅದು ಚಿಕ್ಕ ಬೆಟ್ಟ ಅಂತ ಕರೀತಾರೆ. ನಿಮಗೆ ಇಲ್ಲಿ ಮೇಲ್ಗಡೆಗೆ ಇಲ್ಲಿಗೆ ಹೋಗ್ಲಿಕ್ಕಿದ್ದೇವೆ ನಾವು. ತುಂಬ ಗಾಳಿ ಇದೆ. ಇದುವರೆಗೊಂದು 500 ಮೆಟ್ಲು ಹತ್ತಿ ಬಂದಿರಬೇಕು. ಇನ್ನೊಂದು 200-300 ಮೆಟ್ಲು ಹತ್ತೋದಿದೆ. ಇಲ್ಲೊಂದು ವದೇಗಲ್ ಬಸದಿ ಅಂತಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ವಯಸ್ಸಾದವ್ರನ್ನ ಬೆಟ್ಟ ಹತ್ಸೋಕ್ಕೆ ಈ ರೀತಿಯ ಸೌಲಭ್ಯ ಕೂಡ ಇದೆ ನೋಡಿ ಇಲ್ಲಿ. ಹಾಗೆ ನಿಮ್ಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಿರೋದು ಇದು ವದೇಗಲ್ ಬೆಟ್ಟ ಅಂತ, ವದೇಗಲ್ ಬಸದಿ. ಇದು ನೋಡಿ ಇಲ್ಲಿ ಹೇಗೆ ಇದಕ್ಕೆ ಇಲ್ಲಿನ ಕಲ್ಲಿನ ಈ ಬಸದಿಗೆ ಹೇಗೆ ಒದೆಯನ್ನು ಕೊಟ್ಟಿಟ್ಟಿದ್ದಾರೆ ಅಂತ, ಕಂಬಗಳನ್ನು ಚಾಚಿ ನಿಲ್ಲಿಸಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ ನಾವೀಗ. ವದೇಗಲ್ ತ್ರಿಕೂಟ ಬಸದಿ ಇದು. ಮೂರು ದಿಕ್ಕುಗಳಲ್ಲಿ 3 ತೀರ್ಥಂಕರರ ಮೂರ್ತಿಗಳಿದೆ. ಇದು ಶಾಂತಿನಾಥ ತೀರ್ಥಂಕರದ್ದು. ಹಾಗೆ ನೋಡಿ, ಇದು ತುಂಬ ಪುರಾತನವಾದ ಬಸದಿ ಇದು. ಹಾಗೆ ಇದು ಆದಿನಾಥ ತೀರ್ಥಂಕರರ ಮೂರ್ತಿ ಇಲ್ಲಿದೆ. ಹಾಗೆ ಇನ್ನೊಂದು ಮೂರ್ತಿ ಕೂಡ ಇಲ್ಲಿತ್ತು, ಇದು ನೇಮಿನಾಥ ಭಗವಾನರದ್ದು. ಇಲ್ಲಿ 3 ಗರ್ಭಗುಡಿಗಳಿವೆ. ಈ ಕಾರಣದಿಂದ ಇದನ್ನು ತ್ರಿಕೂಟ ಬಸದಿ ಅಂತ ಕರೀತಾರಂತೆ. ನಿಮಗೆ ಈ ಕಥೆ ಇನ್ನೂ ವಿಶೇಷವಾಗಿದೆ ನೋಡಿ. ಇದನ್ನು ಕೂಡ ಚಾಮುಂಡರಾಯ ಕಟ್ಟಿಸಿದ್ನಂತೆ. ಅದೇ ರೀತಿ ಸುತ್ತಲೂ ಹೊರಗೆ ನಿಂತಿರುವ ಕಲ್ಲು ಕಂಬಗಳ ಆಧಾರದ ಮೇಲೆ ಬಸ್ತಿ ನಿರ್ಮಾಣ ಆಗಿದೆ. ಈ ಕಾರಣಕ್ಕಾಗಿ ಇದನ್ನ ವದೇಗಲ್ ಬಸ್ತಿ ಅಂತ ಕರೀತಾರಂತೆ. ಇಲ್ಲಿ ಪ್ರಥಮ ತೀರ್ಥಂಕರ ಆದಿನಾಥರು ಹಾಗೂ ಶಾಂತಿನಾಥರು ಹಾಗೂ ನೇಮಿನಾಥ ತೀರ್ಥಂಕರರ ಮೂರ್ತಿಗಳಿದೆ. ನಾವು ಈ ವದೇಗಲ್ ಬಸದಿಯನ್ನು ಒಂದು ರೌಂಡ್ ಹಾಕೋ ಬರ್ತಾ ಇದ್ದೇವೆ ಇವಾಗ. ನೋಡಿ, ಇದು ಆಧಾರಕ್ಕೆ ಹೆಂಗೆ ಒದೆ ಕಂಬಗಳನ್ನು ಕೊಟ್ಟಿದ್ದಾರೆ ಅಂತ.
ನಿಮಗೆ ಶ್ರವಣಬೆಳಗೊಳ ಅಂತ ಕೂಡಲೇ ಇಲ್ಲಿ ಚಾಮುಂಡರಾಯನ ಹೆಸರು ಪ್ರಮುಖವಾಗಿ ಕೇಳಿಬರುತ್ತೆ. ಚಾಮುಂಡರಾಯ ಇಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆತ್ತಿಸಿದ ಅಂತ ಹೇಳ್ತಾರೆ. ಅದೇ ರೀತಿ ಇವಾಗ ನೀವು ನೋಡ್ತಾ ಇರುವಂತಹ ತ್ರಿಕೂಟ ಬಸದಿಯನ್ನು ಕೂಡ ಚಾಮುಂಡರಾಯ ಕೆತ್ತಿಸಿದ ಅಂತ ಹೇಳ್ತಾರೆ. ಈತ ಗಂಗರ ಕಾಲದಲ್ಲಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಿದ್ದ. ಅದೇ ರೀತಿ ಈತ 10ನೇ ಶತಮಾನದಲ್ಲಿ ಈ ಗಂಗರ ಮಂತ್ರಿಯಾಗಿದ್ದ. ಅದೇ ರೀತಿ ಗಂಗರು ನಿಮಗೆ ಗೊತ್ತಿರ್ಬೋದು, ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿಂದ ದಕ್ಷಿಣ ಕರ್ನಾಟಕವನ್ನು ಅವರು ಆಳ್ವಿಕೆ ಮಾಡಿದರು ಅಂತ. ಆ ಸಂದರ್ಭದಲ್ಲೆಲ್ಲ ಜೈನರು ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದರು. ತುಂಬ ನಯನ ಮನೋಹರವಾಗಿದೆ ಈ ಬಸದಿ. ತುಂಬ ಹಳೆಯದು, ನಿಮಗೆ ಸಂಪೂರ್ಣ ಕಗ್ಗಲ್ಲಿನಿಂದ ಕೆತ್ತಿರುವಂಥದ್ದು ನಿಮಗೆ ಇಲ್ಲಿ ಕಾಣಿಸುತ್ತೆ. ಈ ಗೋಡೆ ಮೇಲೆ ನೋಡಿ, ಇಲ್ಲಿ ಕೆತ್ತನೆಗಳನ್ನು ಕೂಡ ನೀವು ನೋಡ್ಬೋದು. ಚಿಕ್ಕ ಪುಟ್ಟ ಕೆತ್ತನೆಗಳು ಕೂಡ ಇವೆ. ಕೆಳಗಡೆ ಒಂದು ದೊಡ್ಡ ಕಲ್ಯಾಣಿ ಕಾಣಿಸುತ್ತೆ. ಇಲ್ಲಿಂದ ನಿಂತು ಕೆಳಗೆ ನೋಡಿದರೆ ಕೆಳಗೆ ಕಾಣುವ ದೃಶ್ಯ ಅಂತೂ ತುಂಬ ಆಕರ್ಷಕ, ನಯನ ಮನೋಹರ, ಸುಂದರ. ಒಂದು ಸುತ್ತ ಹಾಕ್ಕೊಂಡು ಬಂದ್ವಿ ನಾವೀಗ. ಅದೇ ರೀತಿ ಇವಾಗ ಶ್ರವಣಬೆಳಗೊಳದ ಪ್ರಮುಖ ಆಕರ್ಷಣೆಯಾಗಿರ್ತಕ್ಕಂಥ